ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಇದನ್ನು ಮಾಡ್ಬೋದು. ಇದು ನೋಡ್ತಾ ಇರ್ಬೋದು, ಪರ್ಪಲ್ ಕಲರ್ ಪ್ಯಾಕೆಟ್ ಇದು. ಇದನ್ನು ನಿಮಗೆ ಮಕ್ಕಳಿಗೆ ಯಾವಾಗ ಕೊಡ್ತಾರೆ ಅಂದರೆ, ಅಂಗನವಾಡಿ ಕೇಂದ್ರದಲ್ಲಿ ಹೆಲ್ಪರ್ ಮಕ್ಕಳಿಗೆ ಪ್ರತಿನಿತ್ಯ ಪ್ರೀತಿಯಿಂದ ಒಂದೊಂದು ಉಂಡೆಯನ್ನು ಕಟ್ಟಿ ಕೊಡ್ತಾರೆ. ಮಕ್ಕಳು ತುಂಬಾ ಖುಷಿಯಿಂದ ತಿಂತಾರೆ. ಅದೇ ಪ್ಯಾಕೆಟ್ ಇದು. ಇದನ್ನು ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಕೊಡ್ತಾರೆ. ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಕೊಡ್ತಾರೆ ಈ ಪ್ಯಾಕೆಟನ್ನು. ಅಂದರೆ ಮಕ್ಕಳಿಗೆ ಮನೆಯಲ್ಲಿ ನೀವು ಉಂಡೆಯನ್ನು ಮಾಡಿ ಕೊಡ್ಬೋದು. ಹಾಗೆ ಸ್ವಲ್ಪ ದಿನದ ಹಿಂದೆ ತುಂಬಾ ಮಳೆಯಿಂದ ಶಾಲೆಗೆಲ್ಲ ರಜೆ ಕೊಟ್ಟಿದ್ರು ಅಲ್ವಾ, ಆವಾಗ ಕೂಡ ಇದನ್ನು ಮಕ್ಕಳಿಗೆ ಕೊಟ್ಟಿದ್ರು. ನಾನು ಕೂಡ ಇದನ್ನು ನನ್ನ ಚಿಕ್ಕ ಮಗನಿಗೆ ಮಾಡಿ ಕೊಟ್ಟಿದ್ದೆ. ಹಾಗಾಗಿ ಈ ಒಂದು ಪ್ಯಾಕೆಟ್ ಇತ್ತು. ಇದನ್ನು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬೇರೆ ಒಂದು ಪ್ಯಾಕೆಟ್ ಕೂಡ ಬರುತ್ತೆ. ಅದು ಈ ಪ್ಯಾಕೆಟ ನೋಡ್ತಾ ಇರ್ಬೋದು ನೀವಿಲ್ಲಿ. ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಪ್ಯಾಕೆಟನ್ನು ಕೊಡ್ತಾರೆ. ಇದು ಪ್ಯಾಕೆಟ್ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಇದೆ. ಈ ಪ್ಯಾಕೆಟ್ ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಇದೆ. ಇದನ್ನು ಪ್ರತಿ ತಿಂಗಳು ಚಿಕ್ಕ ಮಕ್ಕಳಿಗೆ ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ, ಮನೆಗೆ ನೀಡಲಾಗುವ ಪಡಿತರ ಅಂಥೇಳಿ. ಇದನ್ನು ಮನೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕೊಡ್ತಾರೆ. ಟೇಕ್ ಹೋಮ್ ರೇಷನ್ ಅಂತೇಳಿ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಕೂಡ ಪುಷ್ಟಿ ಪೌಡ್ರ್. ಇದು ಕೂಡ ಮಿಲೆಟ್ ಲಡ್ಡು ಮಿಶ್ರಣ. ಇದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದರಲ್ಲಿ ಬೆಲ್ಲ ಇರೋದಿಲ್ಲ. ಇದರಲ್ಲಿ ಬೆಲ್ಲ ಕೂಡ ಹಾಕಿರ್ತಾರೆ. ಹಾಗಾಗಿ ಇದನ್ನು ಮಾಡೋದು ತುಂಬಾ ಈಸಿ. ನಾನು ಈ ಒಂದು ಪುಷ್ಟಿ ಪೌಡರ್ನಿಂದ ರೊಟ್ಟಿ ಹೇಗೆ ಮಾಡೋದು, ಹಾಗೆ ದೋಸೆ ಹೇಗೆ ಮಾಡೋದು, ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಸುಮಾರು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು. ಇದರಲ್ಲಿ ಬೆಲ್ಲ ಇರೋದಿಲ್ಲ, ಇದರಲ್ಲಿ ಬೆಲ್ಲ ಕೂಡ ಇರುತ್ತೆ. ಮೊದಲೆಲ್ಲ ಈ ಪುಷ್ಟಿ ಪೌಡರ್ನಲ್ಲಿ ಬೆಲ್ಲ ಕೂಡ ಬರ್ತಾಯಿತ್ತು, ಆದರೆ ಇವಾಗ ಬೆಲ್ಲ ಬರ್ತಾ ಇಲ್ಲ ಇದರಲ್ಲಿ. ನಾನು ಮಾಡಿರುವಂಥ ವಿಡಿಯೋದಲ್ಲಿ ಬೆಲ್ಲ ಕೂಡ ಇದೆ. ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲವನ್ನು ಕೂಡ ಅದರಲ್ಲಿ ಸೇರಿಸಿದ್ದೀನಿ. ಇವಾಗ ಬರುವಂಥ ಈ ಪ್ಯಾಕೆಟ್ನಲ್ಲಿ ಬೆಲ್ಲ ಇರೋದಿಲ್ಲ. ಹಾಗೆ ಮೊದಲು ಈ ಸೈಜ್ನಲ್ಲಿ ಈ ಪ್ಯಾಕೆಟ್ ಬರ್ತಾ ಇತ್ತು, ಆದರೆ ಇವಾಗ ದೊಡ್ಡ ಸೈಜ್ನಲ್ಲಿ ಈ ಪ್ಯಾಕೆಟ್ ಬರ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಇದೆ ಅಂಥೇಳಿ. ಈ ಒಂದು ಪ್ಯಾಕೆಟ್ನ ನೀವು ಯೂಸ್ ಮಾಡಬೇಕಾದ್ರೆ ಡೇಟನ್ನು ಮೊದಲು ನೋಡ್ಕೊಳ್ಳಿ. ಡೇಟ್ ಪರ್ ಆಗಿರುವಂಥ ಒಂದು ಪ್ಯಾಕೆಟನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹಿಂದ್ಗಡೆ ಇಲ್ಲಿ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು 15ರ ತನಕ ಇದೆ, ಜುಲೈ ತನಕ. ಅದರ ನಂತರ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಮೊದಲು ಡೇಟನ್ನು ನೋಡಿ, ಎಕ್ಸ್ಪೈರಿ ಡೇಟನ್ನು ನೋಡಿ ಮಾಡಿಕೊಡಿ. ಹಾಗೆಯೇ ನೀವು ಇದನ್ನು ಮಕ್ಕಳಿಗೆ ಯಾವಾಗ ಬೇಕು ನೋಡಿ ಆವಾಗಲೇ ಮಾಡಿಕೊಡಿ. ಅಂದರೆ ಫ್ರಿಜ್ಜಲ್ಲೆಲ್ಲ ಇಟ್ಟು 2-3 ದಿನ ಇಟ್ಟು ಎಲ್ಲ ಕೊಡೋದಕ್ಕೆ ಹೋಗಬೇಡಿ. ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಒಂದು ರೀತಿ ಒಳ್ಳೆಯ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಇದನ್ನು ನೀವು. ಹಾಗೆಯೇ ಈ ಪ್ಯಾಕೆಟ್ನಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂತೇಳಿ ಹಿಂದ್ಗಡೆ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು. 100 ಗ್ರಾಮ್ನಲ್ಲಿ ಪೌಷ್ಟಿಕಾಂಶದ ಮಾಹಿತಿ ಅಂತೇಳಿ ಕೊಟ್ಟಿದ್ದಾರೆ. ಪ್ರೋಟೀನ್, ಶಕ್ತಿ, ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ ಎ, ಆ ರೀತಿ ತುಂಬಾ ಇದೆ ಇದರಲ್ಲಿ. ನೀವು ಒಂದ್ಸರಿ ಪ್ಯಾಕೆಟ್ ಹಿಂದ್ಗಡೆ ತಿರುಗಿಸಿ ನೋಡಿ. ಮತ್ತು ಉಪಯೋಗಿಸಿರುವಂಥ ಪದಾರ್ಥಗಳು ಏನೆಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಗೋಧಿ, ಅಕ್ಕಿ, ಬೆಲ್ಲ, ಸೋಯಾ, ರಾಗಿ, ಹುರಿಗಡಲೆ ಎಲ್ಲವನ್ನು ಕೂಡ ಇದೆ ಇದರಲ್ಲಿ. ನೀವು ಒಂದ್ಸರಿ ಚೆಕ್ ಮಾಡಿ ನೋಡ್ಬೋದು. ಈ ಪ್ಯಾಕೆಟ್ನಲ್ಲೂ ಕೂಡ ಹಾಗೆಯೇ ಪೌಷ್ಟಿಕಾಂಶ ಎಷ್ಟೆಲ್ಲ ಇದೆ ಅಂತೇಳಿ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ. ಹಾಗೆಯೇ ಇದರಲ್ಲಿ ಉಪಯೋಗಿಸಿರುವ ಪದಾರ್ಥಗಳು ಸ್ವಲ್ಪ ಚೇಂಜ್ ಇದೆ ಅದಕ್ಕಿಂತ. ಗೋಧಿ, ಸೋಯಾ, ಕಡಲೆಬೇಳೆ, ಆಯಿಲ್ ಎಲ್ಲ ಕೂಡ ಇದೆ. ಖನಿಜ ಮತ್ತು ಜೀವಸತ್ವಗಳು ಎಲ್ಲವೂ ಕೂಡ ಇದೆ. ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ತುಂಬ ಜನ ಇದನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರುವಂಥ ಪ್ರಕಾರ. ಹಾಗಾಗಿ ನೀವು ಮನೆಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಇದನ್ನು ನೀವು ಪುಷ್ಟಿ ಪೌಡರ್ನಿಂದ ಲಡ್ಡು ಅಥವಾ ದೋಸೆ, ಉಂಡೆ ಯಾವುದಾದ್ರೂ ಕೂಡ ಮಾಡಿ ಕೊಡ್ಬೋದು. ತುಂಬಾ ಚೆನ್ನಾಗಿರುವಂಥ ಒಂದು ಪ್ಯಾಕೆಟ್ ಅಂತ ಹೇಳ್ಬೋದು. ನನ್ನ ಮಗಂತೂ ತುಂಬಾ ಇಷ್ಟಪಟ್ಟು ತಿಂತಾನೆ, ಚಿಕ್ಕ ಮಗ. ಹಾಗೆಯೇ ಇದನ್ನು ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂಥೇಳಿ ಕೂಡ ಹಿಂದ್ಗಡೆ ಕೊಟ್ಟಿದ್ದಾರೆ. ಒಂದು ಶುದ್ಧವಾದ ಪಾತ್ರೆಯನ್ನು ತೆಗೆದುಕೊಂಡು ಈ ಒಂದು ಪೌಡರ್ನ ಎಷ್ಟು ಬೇಕೋ ಅಷ್ಟನ್ನು ಹಾಕಿ, ಮತ್ತು ಬಿಸಿ ನೀರನ್ನು ಸೇರಿಸಿ, ಬಿಸಿ ಇರುವಾಗಲೇ ಇದನ್ನು ತಕ್ಷಣವೇ ತಿನ್ನಿ, ಮತ್ತು ಉಳಿದುದನ್ನು ಬಳಸಬೇಡಿ ಅಂಥೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಪ್ಯಾಕೆಟ್ ಹಿಂದ್ಗಡೆ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ. ಆದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಯಾಕೆಂದರೆ ಇದರಲ್ಲಿ ಬೆಲ್ಲ ಇರೋದಿಲ್ಲ. ಹಾಗಾಗಿ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್, ಬೇಕ್ರಿ ಐಟಮ್, ಬಿಸ್ಕೆಟ್, ಚಾಕ್ಲೇಟ್ಸ್ ಎಲ್ಲವನ್ನು ಕೊಡೋದ್ರ ಬದಲು ಈ ಒಂದು ಉಂಡೆಯನ್ನು ಪ್ರತಿನಿತ್ಯ ಒಂದೊಂದು ಉಂಡೆಯನ್ನು ಕೊಟ್ಟು ಕೂಡ ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮಗುವಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದೇ ರೀತಿಯಾಗಿ ಈ ಒಂದು ಪ್ಯಾಕೆಟ್ನಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ. ಫ್ರೆಂಡ್ಸ್, ನಾನು ಇವಾಗ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ. ನೀವು ಇವಾಗ ಪುಷ್ಟಿ ಪೌಡರ್ನ ಎಷ್ಟು ಪುಷ್ಟಿ ಪೌಡರ್ ಬೇಕು ನೋಡಿ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ತುಂಬಾ ಹಾಕ್ಕೊಂಡು ವೇಸ್ಟ್ ಮಾಡೋದಕ್ಕೆಲ್ಲ ಹೋಗಬೇಡಿ, ಅಥವಾ ಇದನ್ನು ತುಂಬ ದಿನಗಳ ತನಕ ಇಟ್ಟು ಎಲ್ಲ ಕೊಡೋದಕ್ಕೆ ಕೂಡ ಹೋಗಬೇಡಿ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಉಂಡೆಯನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬೆಲ್ಲದ ಉಂಡೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ.
ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ. ಇದು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಕೊಡುವಂಥ ಒಂದು ಪ್ಯಾಕೆಟ್ ಆಯಿತಾ. ಇದು ಮನೆಗೆ ಕೊಡುವಂಥ ಪ್ಯಾಕೆಟ್ ಅಲ್ಲ. ರಜೆ ಟೈಮ್ನಲ್ಲಿ ಮತ್ತೆ ಮಳೆಗೆ ರಜೆ ಬಂದಿತ್ತಲ್ವ, ಅಂದರೆ ಬೇಸಿಗೆ ರಜೆಯಲ್ಲಿ ಮತ್ತೆ ಮಳೆಗೆ ರಜೆ ಕೊಟ್ಟವಾಗ ಇದನ್ನು ಕೊಟ್ಟಿದ್ರು ಅಷ್ಟೇ. ಯಾವಾಗಲೂ ಕೂಡ ಇದನ್ನು ಕೊಡೋದಿಲ್ಲ ಮನೆಗೆ ಹೆಚ್ಚಾಗಿ. ನಾನು ಈ ಒಂದು ಪ್ಯಾಕೆಟ್ನಿಂದ ರೊಟ್ಟಿ, ದೋಸೆ, ಉಂಡೆ ಎಲ್ಲವನ್ನ ಕೂಡ ಮಾಡಿ ಹಾಕಿದ್ದೀನಿ. ಬೇಕಾದರೆ ಆ ವಿಡಿಯೋ ಕೂಡ ನೆಕ್ಸ್ಟ್ ಈ ವಿಡಿಯೋ ನೋಡಿದ ನಂತರ ಬೇಕಿದ್ರೆ ನೀವು ನೋಡ್ಬೋದು. ಇವಾಗ ಈ ಪುಷ್ಟಿ ಪೌಡರ್ಗೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಹಾಕಿ ಇದನ್ನು ಕೈಯಿಂದಲೇ ಈ ರೀತಿಯಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿದರೆ ಆಯಿತು. ತುಂಬಾ ಈಸಿ ಅಂತ ಹೇಳ್ಬೋದು. ನನ್ನ ಚಿಕ್ಕ ಮಗನಿಗೆ ಇದು ತುಂಬ ಇಷ್ಟ. ಪ್ರತಿನಿತ್ಯ ಅವನು ಕೇಳ್ತಾನೆ ಇದರ ಉಂಡೆ ಮಾಡಿಕೊಡು ಅಂಥೇಳಿ. ನಾನು ಈ ಉಂಡೆಯನ್ನು ಮಾಡಿಕೊಡ್ತಾನೆ ಇರ್ತೀನಿ ಅವನಿಗೆ. ಫ್ರೆಂಡ್ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಅಂಗನವಾಡಿ ಪುಷ್ಟಿ ಪೌಡರ್ನಿಂದ ಉಂಡೆಯನ್ನು ಮಾಡ್ಬೋದು ಅಂತೇಳಿ. ನಾನು ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಎಕ್ಸ್ಟ್ರಾ ಗೀ ಅಥವಾ ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಅಥವಾ ನೀವು ಬೇರೆ ರೀತಿಯಲ್ಲೂ ಇದನ್ನು ಟ್ರೈ ಮಾಡ್ಬೋದು. ರೊಟ್ಟಿ, ದೋಸೆ, ಉಂಡೆ, ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಬೇಕಿದ್ರೆ ಯಾವುದೇ ರೀತಿಯಾಗಿ ನೀವು ನಿಮಗೆ ಗೊತ್ತಿರೋ ಪ್ರಕಾರ ಇದನ್ನು ನೀವು ಲಡ್ಡು ಮಾಡ್ಕೊಳ್ಬೋದು. ನಾನು ಇವತ್ತು ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಹಾಗೆಯೇ ಈ ಪ್ಯಾಕೆಟನ್ನು ನೀವು ಯಾವುದೇ ಕಾರಣಕ್ಕೂ ಗಾಳಿ ಹೋಗದಂತೆ ಕಟ್ಟಿ ಇಡಿ. ಯಾವುದಾದ್ರೂ ಒಂದು ರಬ್ಬರ್ ಇದ್ದರೆ ಹಾಕಿ ಕ್ಲೋಸ್ ಮಾಡಿಡಿ, ಅಥವಾ ಯಾವುದಾದ್ರೂ ಒಂದು ತೊಟ್ಟೆನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಇಡಿ, ಗಾಳಿ ಹೋಗದಂತೆ. ಇಲ್ಲಾಂದರೆ ಈ ಪ್ಯಾಕೆಟ್ ಹಾಳಾಗಿಬಿಡುತ್ತೆ. ಹಾಗಾಗಿ ಒಂದು ಡೇಟ್ ಬಾರ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಮಕ್ಕಳಿಗೆ ಮಾಡಿಕೊಡಿ. ಮತ್ತು ಇದನ್ನು ಚೆನ್ನಾಗಿ ಕಟ್ಟಿ ಇಡಿ. ಹಾಗೆಯೇ ಇದನ್ನು ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುವಂಥ ಒಂದು ಪುಷ್ಟಿ ಪೌಡರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ, ಟೈಮ್ ಇತ್ತು ಅಂದರೆ ನೋಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.